ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ವೈಟೆಕ್ ವರ್ಲ್ಡ್ ಯೂಟ್ಯೂಬ್ ಚಾನಲ್. ಗಾಯ್ಸ್, ನೀವು ಡೆಮೋ ವಿಡಿಯೋ ನೋಡಿದ್ದೀರಾ. ಈ ರೀತಿ ಟ್ರೆಂಡಿಂಗ್ ಅಂದರೆ ಟ್ರೋಲ್ ಫೇಸ್ ವಿಡಿಯೋ ಎಡಿಟಿಂಗ್ನ ನೀವು ಇನ್ಸ್ಟಾಗ್ರಾಮ್ ರೀಲ್ ಮತ್ತು ಯೂಟ್ಯೂಬ್ ಶಾರ್ಟ್ಸಲ್ಲಿ ನೋಡಿರ್ತೀರಾ. ಈ ರೀತಿ ಟ್ರೆಂಡಿಂಗ್ ಅಂದರೆ ಟ್ರೋಲ್ ಫೇಸ್ ವಿಡಿಯೋ ಎಡಿಟಿಂಗ್ನ ಯಾವ ರೀತಿ ಕ್ರಿಯೇಟ್ ಮಾಡ್ಕೊಳ್ಳೋದು ತಿಳಿಸ್ಕೊಡ್ತಾ ಇದ್ದೀನಿ ಗಾಯ್ಸ್. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಜೊತೆಗೆ ಬೆಲ್ಲೈಕನ್ ಸಹ ಆನ್ ಮಾಡ್ಕೊಳ್ಳಿ. ಓಕೆ ಗಾಯ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಗಾಯ್ಸ್, ನಾನು ಈ ಒಂದು ವಿಡಿಯೋನ ಎಡಿಟ್ ಮಾಡೋಕ್ಕೆ ಇಲ್ಲಿ VN ಆ್ಯಪ್ನ ಯೂಸ್ ಮಾಡ್ತಾ ಇದ್ದೀನಿ. ಪ್ಲೇಸ್ಟೋರಲ್ಲಿ ಸಿಗುತ್ತೆ, ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ್ಮೇಲೆ ಇಲ್ಲಿ ಪ್ಲಸ್ ಐಕಾನ್ ಇದ್ದರೆ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನ್ಯೂ ಪ್ರಾಜೆಕ್ಟ್ ಅಂತ ಇರುತ್ತೆ, ನ್ಯೂ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ನೀವು ಇಲ್ಲಿ ಯಾವ ವಿಡಿಯೋನ ಎಡಿಟ್ ಮಾಡಬೇಕು ಅಂದ್ಕೊಂಡಿರ್ತೀರೋ ಆ ವಿಡಿಯೋನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ವಿಡಿಯೋ ಪ್ಲೇ ಮಾಡಿ ತೋರಿಸ್ತೀನಿ, ನೋಡ್ಬೋದು. ಇದು ಜಸ್ಟ್ ನಾರ್ಮಲ್ ವಿಡಿಯೋ ಆಗಿರುತ್ತೆ. ಅಗೇನ್ ಸ್ಟಾರ್ಟಿಂಗಲ್ಲಿ ಮೂವ್ ಮಾಡಿಕೊಂಡು ಇದಕ್ಕೆ ನೀವು ಫಸ್ಟು ಆಡಿಯೋನ ಆ್ಯಡ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ಮ್ಯೂಸಿಕ್ ಸಿಂಬಲ್ ಇದೆಯಲ್ಲ, ಒಂದು ಮ್ಯೂಸಿಕ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ಮ್ಯೂಸಿಕ್ ಅಂತ ಇರುತ್ತೆ, ಮ್ಯೂಸಿಕ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಮೈ ಮ್ಯೂಸಿಕ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಮ್ಯೂಸಿಕ್ ಲೈಬ್ರರಿ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ನಿಮಗೆ ಈ ಒಂದು ಮ್ಯೂಸಿಕ್ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಡೌನ್ಲೋಡ್ ಮಾಡ್ಕೊಂಡು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಯೂಸ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ಬೀಟ್ಸ್ ಅಂತಿದೆ, ಬೀಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಆಡಿಯೋನ ಇಲ್ಲಿ ಪ್ಲೇ ಮಾಡ್ಕೊಬೇಕಾಗತ್ತೆ. ಲಾಸ್ಟಲ್ಲಿ ನಿಮಗೆ ಒಂದು ಬೀಟ್ ಸೌಂಡ್ ಬರುತ್ತೆ, ಅಲ್ಲಿಗೆ ಸ್ಟಾಪ್ ಮಾಡ್ಕೊಬೇಕಾಗತ್ತೆ. ಓಕೆ, ಇಲ್ಲಿ ಬೀಟ್ ಸೌಂಡ್ ಬರ್ತಾ ಇದೆ, ಇಲ್ಲಿ ಸ್ಟಾಪ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ರೆಡ್ ಕಲರ್ ಸಿಂಬಲ್ ಇದೆ, ಒಂದು ರೆಡ್ ಕಲರ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ನೀವು ಆಡಿಯೋ ಪ್ಲೇ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ ನಿಮಗೆ ಎಲ್ಲಿ ಬೀಟ್ ಸೌಂಡ್ ಬರ್ತಾ ಇದೆ ಅಂತ. ಆಲ್ಮೋಸ್ಟ್ ಮೆಜಾರಿಟಿ ಇದೇ ಒಂದು ಏರಿಯಲ್ಲಿ ಬರ್ತಾ ಇರುತ್ತೆ. ಇಲ್ಲಿ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಎಗೇನ್ ಇಲ್ಲಿ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಎಗೇನ್ ಲಾಸ್ಟಿಗೆ ಮೂವ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ಲಾಸ್ಟಲ್ಲಿ ಆ ಒಂದು ವಿಡಿಯೋ ಇರುತ್ತಲ್ಲ, ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ಮೂವ್ ಮಾಡಿಕೊಂಡು ಫ್ರೀಸ್ ಅಂತ ಇರುತ್ತೆ, ಫ್ರೀಸ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಈಗೇನು ಲಾಸ್ಟಲ್ಲಿರೋ ಒಂದು ಪಾರ್ಟ್ನ ಡಿಲೀಟ್ ಮಾಡ್ಕೊಬೇಕಾಗತ್ತೆ. ಓಕೆ ಗೈಸ್, ಇಲ್ಲಿ ಮೂವ್ ಮಾಡ್ಕೊಬೇಕಾಗತ್ತೆ. ನೀವು ಇಲ್ಲಿ ಅವಲ್ಲಿ ಸ್ಟಾಪ್ ಮಾಡೋರಲ್ಲ, ಒಂದು ಬೀಟ್ ಮಾರ್ಕು ಮತ್ತು ಇಲ್ಲಿ ಸ್ಪ್ಲಿಟ್ ಮಾಡಿದಿರಲ್ಲ, ವಿಡಿಯೋ ಎಂಡು ಇಲ್ಲಿ ಸೇಮ್ ಮ್ಯಾಚ್ ಆಗ್ತಾ ಇರುತ್ತೆ. ಮ್ಯಾಚ್ ಆಗಬೇಕಾಗುತ್ತೆ. ಮ್ಯಾಚ್ ಆಗ್ತಿಲ್ಲ ಅಂದರೆ ಸ್ಟಾರ್ಟಿಂಗಲ್ಲಿ ಮೂವ್ ಮಾಡ್ಕೊಬೇಕಾಗುತ್ತೆ. ಒಂದು ಸ್ವಲ್ಪ ವಿಡಿಯೋನಲ್ಲಿ ಟ್ರಿಮ್ ಮಾಡ್ಕೊಬೇಕಾಗತ್ತೆ. ಟ್ರಿಮ್ ಮಾಡ್ಕೊಂಡ್ರಲ್ಲಿ ಕರೆಕ್ಟ್ಲಿ ಈ ರೀತಿ ಅಡ್ಜಸ್ಟ್ಮೆಂಟ್ ಆಗುತ್ತೆ. ಓಕೆ, ನೋಡ್ಬೋದು ಈಗ ಬೀಟ್ ಮಾರ್ಕ್ ಮತ್ತು ಇಲ್ಲಿ ವಿಡಿಯೋ ಎಂಡ್ ಆಗಿರೋದು ಸೇಮ್ ಇಲ್ಲಿ ಮ್ಯಾಚ್ ಆಗ್ತಾ ಇದೆ. ಇಲ್ಲಿ ಆ ಒಂದು ಬೀಟ್ ಮಾರ್ಕ್ ಹತ್ರ ಇಲ್ಲಿ ಸ್ಟಾಪ್ ಮಾಡ್ಕೊಬೇಕಾಗತ್ತೆ. ಸ್ಟಾಪ್ ಮಾಡ್ಕೊಂಡ್ಮೇಲೆ ಇಲ್ಲಿ ಮೀಡಿಯಾ ಸಿಂಬಲ್ ಇದೆಯಲ್ಲ, ಒಂದು ಮೀಡಿಯಾ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ಫೋಟೋಸ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ನಿಮಗೆ ಇಲ್ಲಿ ಟ್ರೋಲ್ ಫೇಸ್ PNG ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಡೌನ್ಲೋಡ್ ಮಾಡ್ಕೊಂಡು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲ ನಿಮ್ಗೆ ಯಾವ್ದಾದ್ರು ಬೇರೆ ಒಂದು PNG ಬೇಕು ಅಂದರೆ ನೀವು ಜಸ್ಟ್ ಗೂಗಲಲ್ಲಿ ಟ್ರೋಲ್ ಫೇಸ್ PNG ಅಂತ ಸರ್ಚ್ ಮಾಡಿದ್ರೆ ಸಿಗುತ್ತೆ, ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಂಡು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಟ್ರೋಲ್ ಫೇಸ್ PNGನ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಇಲ್ಲಿ ಸೈಜ್ನ ಎನ್ಲಾರ್ಜ್ ಮಾಡ್ಕೊಬೇಕಾಗತ್ತೆ. ಸೈಜ್ನ ಎನ್ಲಾರ್ಜ್ ಮಾಡಿಕೊಂಡು ಕರೆಕ್ಟ್ಲಿ ಫೇಸ್ಗೆ ಅಡ್ಜಸ್ಟ್ಮೆಂಟ್ ಆಗೋ ರೀತಿ ಈ ರೀತಿ ಕರೆಕ್ಟ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಬೇಕಾಗತ್ತೆ. ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ಮೇಲೆ ಇಲ್ಲಿ ಈಗ ನೀವು ಇದಕ್ಕೆ ಎಫೆಕ್ಟ್ಸ್ನ ಆ್ಯಡ್ ಮಾಡ್ಕೊಬೇಕಾಗತ್ತೆ. ಎಫೆಕ್ಟ್ಸ್ನ ಆ್ಯಡ್ ಮಾಡೋಕ್ಕೆ ಇಲ್ಲಿ ಎಫೆಕ್ಟ್ಸ್ ಅಂತ ಇದೆಯಲ್ಲ, ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ಬೀಟ್ಸ್ನ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಬೀಟ್ಸಲ್ಲಿ ನಿಮ್ಗೆ ಇಲ್ಲಿ ನೋಡ್ಬೋದು ಜಿಟಲ್ ಅಂತ ಇದೆ. ನಿಮ್ಗೆ ಇಲ್ಲಿ ಯಾವುದೊಂದು ಎಫೆಕ್ಟ್ ಇಷ್ಟ ಆಗುತ್ತೋ ಆ ಒಂದು ಎಫೆಕ್ಟ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಈ ಒಂದು ಎಫೆಕ್ಟ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನಾನು. ಇಲ್ಲಿ ಟಿಕ್ ಮಾರ್ಕ್ ಇದೆಯಾ, ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಕರೆಕ್ಟ್ಲಿ ಈಗ ಒಂದ್ಸರಿ ಪ್ಲೇ ಮಾಡಿ ತೋರಿಸ್ತೀನಿ ನೋಡಿ, ಕರೆಕ್ಟ್ಲಿ ಬರ್ತಾ ಇದೆ. ಅಗೇನ್ ಆ ಒಂದು ಪಿಕ್ಚರ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಫ್ರೀಸ್ ಮಾಡಿರ್ತೀರಲ್ಲ, ಆ ಒಂದು ಪಿಕ್ಚರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಮೇಲೆ ಇಲ್ಲಿ ಗ್ಲಿಚ್ ಅಂತಿದೆ, ಗ್ಲಿಚ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ನಿಮಗೆ ಇಲ್ಲಿ ಯಾವೊಂದು ಎಫೆಕ್ಟ್ ಇಷ್ಟ ಆಗುತ್ತೋ ಆ ಒಂದು ಎಫೆಕ್ಟ್ನ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಇಲ್ಲೂ ಸಹ ನಿಮ್ಗೆ ಇಲ್ಲಿ ಗ್ಲಿಚ್ ಅಂತ ಇರುತ್ತೆ, ನಾಯ್ಸಿ ಅಂತ ಇರುತ್ತೆ. ನಿಮ್ಗೆ ಯಾವೊಂದು ಎಫೆಕ್ಟ್ ಇಷ್ಟ ಆಗುತ್ತೋ ಆ ಒಂದು ಎಫೆಕ್ಟ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ನಾನೀಗ ಇಲ್ಲಿ ಗ್ಲಿಚ್ನ ಸೆಲೆಕ್ಟ್ ಮಾಡ್ಕೊತೀನಿ. ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಇಲ್ಲಿ ಡಬಲ್ ಕ್ಲಿಕ್ ಮಾಡಿ ಆ ಒಂದು ಆರೋ ಮಾರ್ಕ್ ಮೇಲೆ ಡಬಲ್ ಕ್ಲಿಕ್ ಮಾಡಿದ್ರೆ ಕರೆಕ್ಟ್ಲಿ ಆ ಒಂದು ಫೋಟೋಗೆ ಇಲ್ಲಿ ಅಡ್ಜಸ್ಟ್ಮೆಂಟ್ ಆಗಿರುತ್ತೆ. ಅಗೇನ್ ಇಲ್ಲಿ ಟಿಕ್ ಮಾರ್ಕ್ ಇದೆ, ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಈಗ ನೀವೊಂದು ಈ ಒಂದು ಫೋಟೋಗೆ ಇಲ್ಲಿ ಫಿಲ್ಟರ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ಫಿಲ್ಟರ್ ಅಂತ ಒಂದು ಆಪ್ಷನ್ ಇದೆ, ಫಿಲ್ಟರ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ಅಡ್ಜಸ್ಟ್ಮೆಂಟ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ಬ್ರೈಟ್ನೆಸ್ನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಬ್ರೈಟ್ನೆಸ್ನ ನೀವು -5ಗೆ ಸೆಟ್ ಮಾಡ್ಕೊಬೇಕಾಗತ್ತೆ. ಅಗೇನ್ ಇಲ್ಲಿ ಎಕ್ಸ್ಪೋಜರ್ ಅಂತಿದೆ, ಅದನ್ನು ಸಹ ನೀವು ಇಲ್ಲಿ ಒಂದು -20ಗೆ ಸೆಟ್ ಮಾಡ್ಕೊಬೇಕಾಗತ್ತೆ. ಸೆಟ್ ಮಾಡಿಕೊಂಡು ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ.
ಓಕೆ ಗೈಸ್, ಒಂದ್ಸಲ ವಿಡಿಯೋ ಪ್ಲೇ ಮಾಡಿ ತೋರಿಸಿ, ನೋಡ್ಬೋದು. ನೋಡೋದ್ರಲ್ಲ ಗೈಸ್ ಎಷ್ಟು ಬ್ಯೂಟಿಫುಲ್ ಒಂದು ಟ್ರೆಂಡಿಂಗ್ ಟ್ರೋಲ್ ಫೇಸ್ ವಿಡಿಯೋ ಎಡಿಟ್ ಮಾಡ್ಕೊಬೋದು ಅಂತ. ಆಲ್ಮೋಸ್ಟ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ದಯವಿಟ್ಟು ಒಂದು ಲೈಕ್ನ ಮಾಡಿ, ಜೊತೆಗೆ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.